ಆಗಿದ್ದಾರೆ. ಬಸವರಾಜ್, ನಾವು ಈಗ ಹೈಕಮಾಂಡ್ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ವಿಷಯ ವಸ್ತು. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಗೆ ಇದು ನಾಂದಿ ಹಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. DCM DK ಶಿವಕುಮಾರ್ ಅವರಿಂದಲೇ ಇದು ಆಯಿತು ಅನ್ನುವಂತಹ ರೀತಿಯ ಮಾತುಗಳು ಇಡೀ ರಾಜ್ಯದಲ್ಲಿ ಕೇಳಿ ಬಂದು, CM ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾ ಇದ್ರು, ಅವ್ರು ಯಾಕೆ ಎಲ್ಲವನ್ನು ನೋಡಿ ಸುಮ್ಮನೆ ಕೂತಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದವು. ಮತ್ತೊಂದು ಕಡೆ DCM ಮಾತು ಕೇಳಿ ಕೆಟ್ಟರು ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾತುಗಳು ಕೇಳಿ ಬಂದವು. ಇಲ್ಲಿ ಕೇಳಿ ಬರುವ ಮಾತುಗಳು ಏನೇ ಆಗಿರಲಿ, ಹೈಕಮಾಂಡ್ ಲೆವೆಲಲ್ಲಿ ಸದ್ಯ ಯಾವ ವಿಚಾರ ಚರ್ಚೆ ಆಗ್ತಾ ಇದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆ ಬೆಳವಣಿಗೆ ಆಗೋ ಸಾಧ್ಯತೆ ಇದೆಯಾ? ಖಂಡಿತ ಶ್ರೀಪಾದ್. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಏನಿದೆ, ಇದು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಸಿಕ್ಕಾಪಟ್ಟೆ ಸಿಟ್ಟಾಗುವಂಥ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರದ್ದೇ ಆದಂಥ ಸೋರ್ಸ್ಗಳಿದ್ದಾವೆ, ಏನಾಗಿದೆ ಇಲ್ಲಿ ರಾಜ್ಯದಲ್ಲಿ ಅನ್ನುವಂಥ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಸರ್ಕಾರದಿಂದನೂ ಮಾಹಿತಿಗಳನ್ನು ತೆಗೆದುಕೊಂಡಿದ್ರು. ಆದರೆ ಎಲ್ಲವನ್ನು ತಾಳೆ ಹಾಕಿ ನೋಡಿದಾಗ ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವಂಥ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು. ಇದಕ್ಕೂ ಮುಂಚಿತವಾಗಿ ಕೂಡ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಅಷ್ಟೊಂದು ತೃಪ್ತಿಕರವಾಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ಒಂದಷ್ಟು ಒಳ ಆಂತರಿಕ ಜಗಳ ಇರೋದ್ರಿಂದ ಇದನ್ನ ಬಗೆಹರಿಸಬೇಕಾದಂತ ಅನಿವಾರ್ಯ ಇತ್ತು. ಅದಕ್ಕೆ ಅವರು ಸಂಪುಟ ಪುನರ್ರಚನೆ ಮಾಡೋಣ, ಹೊಸಬರನ್ನ ಕ್ಯಾಬಿನೆಟ್ ತರೋಣ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಆಕಾಂಕ್ಷೆ ಆಗಿತ್ತು 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ. ಆದರೆ CM ಸಿದ್ದರಾಮಯ್ಯ ಅವರು 2.5 ವರ್ಷ ಆಗುವವರೆಗೂ ಯಾವುದೇ ಬದಲಾವಣೆ ಬೇಡ, ನಾನು ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲವನ್ನು ಸರ್ಕಾರವನ್ನು ಸುಗಮವಾಗಿ ನಡೆಸ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಒಬ್ಬರ ಮೇಲೆ ಒಬ್ಬರು ಕೆಸರಚಾಟ ನಡೀತಾ ಇದೆ. ಒಂದಷ್ಟು ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಅವರ ಬದಲಾವಣೆ ಆಗಬೇಕನ್ನುವಂಥ ಕೂಗುಗಳು ಕಾರ್ಯಕರ್ತರಿಂದ ಬಲವಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಸರ್ಕಾರ ಸುಗಮವಾಗಿ, ಅಂದರೆ ಇಡೀ ಭಾರತದಲ್ಲಿ ಬಲಿಷ್ಠವಾದ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಲ್ಲಿ ಕಳ್ಕೊಂಡ್ರೆ ಭಾರತದಲ್ಲಿ ಕಾಂಗ್ರೆಸ್ ಕಟ್ಟೋಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಮಹತ್ತರವಾದಂಥ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ CM DCM ಅವ್ರನ್ನ ದಿಢೀರಾಗಿ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಶುಕ್ರವಾರ CM ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಬಹುದು ಅನ್ನೋಂಥದ್ದಿತ್ತು. ಆದರೆ ಅದಕ್ಕೂ ಮುಂಚಿತವಾಗಿ ಕರೆಸ್ಕೊಂಡಿದ್ದಾರೆ ಅಂದರೆ ಬಹಳ ಗಂಭೀರವಾದಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅನ್ನೋಂಥದ್ದು. ಒಂದು MLCಗಳ ಅಕೈರು ಮಾಡಬೇಕಾಗಿದ್ದಂಥದ್ದು ಈಗಾಗಲೇ ಪಟ್ಟಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆದರೆ ಅದರಲ್ಲಿ ಒಂದಷ್ಟು ಗೊಂದಲ ಇರೋ ಕಾರಣಕ್ಕಾಗಿ ಹೈಕಮಾಂಡ್ ಮತ್ತೊಮ್ಮೆ ಸ್ಪಷ್ಟವಾದಂಥ ಪಟ್ಟಿಯನ್ನು ಕಳಿಸುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಕರೆಸ್ಕೊಂಡಿದೆ ಅನ್ನೋಂಥದ್ದು. ಮತ್ತು ಇನ್ನೊಂದು ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣದ ಸಂಬಂಧವಾಗಿ ಯಾವೆಲ್ಲ ಅಂಶಗಳನ್ನು ಕೇಳುತ್ತೆ ಅನ್ನುವಂಥದ್ದು. ಯಾಕಂದರೆ ಈ ಪ್ರಕರಣ ಹೇಗಾಯಿತು, ಇದಕ್ಕೆ ಯಾರು ಕಾರಣ, ಅಧಿಕಾರಿಗಳನ್ನಷ್ಟೇ ಹೊಣೆ ಮಾಡಿದರೆ ಹೇಗೆ, ಇದರಲ್ಲಿ ಸಚಿವರ ಪಾತ್ರ ಅಥವಾ ಮತ್ತಿನ್ಯಾರದ ರಾಜಕೀಯ ಪ್ರಭಾವ ಇದೆ ಅನ್ನುವಂಥ ಸಂಪೂರ್ಣವಾದಂಥ ವರದಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದಕ್ಕೆ ಒಂದಷ್ಟು ಖಡಕ್ಕಾದಂಥ ಸೂಚನೆಗಳನ್ನು ರಾಜ್ಯ ನಾಯಕರಿಗೆ ಮತ್ತು CMಗೆ ಕೊಡುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವಾಗಿ ಕರೆಸ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಸಂಪುಟ ಪುನರ್ರಚನೆಯನ್ನು ಒಂದು ಚಿಕ್ಕ ಮಟ್ಟದಲ್ಲಿ ಚೇಂಜಸ್ ಆಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಆದರೆ ಅದಕ್ಕೆ ಇನ್ನೂ ಕ್ಲಾರಿಟಿ ಸಿಗ್ತಿಲ್ಲ. ಯಾಕಂದರೆ ಬಿಟ್ಟರೆ 12 ರಿಂದ 15 ಜನರಷ್ಟು ಸಚಿವರನ್ನ ಬಿಟ್ಟು ಹೊಸಬರನ್ನು ಸೇರಿಸ್ಕೋಬೇಕು ಅನ್ನುವಂಥದ್ದಿದೆ. ಚಿಕ್ಕ ಪುಟ್ಟ ಬದಲಾವಣೆ ಅಂದರೆ ನೀವು ಮಂಗಳೂರು ಗಲಭೆಗಳು ಏನಾಗ್ತಾ ಇದೆ, ಅಲ್ಲಿ ಖಡಕ್ಕಾದಂಥ ಒಬ್ಬರು ಉಸ್ತುವಾರಿ ಬೇಕಾಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಚರ್ಚೆ ರಾಜ್ಯ ಸರ್ಕಾರದಲ್ಲಿ ಇದೆ. ಹಾಗಾಗಿ BK ಹರಿಪ್ರಸಾದ್ ಅವರನ್ನು ಒಬ್ಬರನ್ನು ಮಾತ್ರ ಏನಾದರೂ ಸಚಿವ ಸಂಪುಟ ಸೇರಿಸ್ಕೊಳ್ಳೋಕ್ಕೆ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದ್ದಾವೆ. ಅದರ ಬಗ್ಗೆಯೂ ಕೂಡ ಇವತ್ತಿನ ಹೈಕಮಾಂಡ್ ಭೇಟಿ ವೇಳೆ CM ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮಾತ್ರವಾದಂಥ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಹೈಕಮಾಂಡ್ ಮತ್ತು CM DCM ಭೇಟಿ ಏನಿದೆಯಲ್ಲ ಬಹಳ ಪ್ರಮುಖ ಆಗುತ್ತೆ. ರಾಜ್ಯದ ಒಂದಷ್ಟು ಆಡಳಿತ ಸುಗಮವಾಗಿ ನಡೆಯೋದರ ಮಟ್ಟಿಗೆ ಮತ್ತು ಸಂಪುಟ ಪುನರ್ರಚನೆಯ ಒಂದಷ್ಟು ವಿಚಾರಗಳ ಮಟ್ಟಿಗೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಬಸವರಾಜ್, ನಾವು ಈಗ ಹೈಕಮಾಂಡ್ ಈ ಚಿನ್ನಸ್ವಾಮಿ ಸ್ಟೇಡಿಯಂನ ವಿಚಾರಕ್ಕೆ ಕರೆದಿದ್ದಾರೆ ಅನ್ನುವಂಥದ್ದು ವಿಷಯ ವಸ್ತು. ಆದರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆಗೆ ಇದು ನಾಂದಿ ಹಾಡ್ತಿದೆಯಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. DCM DK ಶಿವಕುಮಾರ್ ಅವರಿಂದಲೇ ಇದು ಆಯಿತು ಅನ್ನುವಂತಹ ರೀತಿಯ ಮಾತುಗಳು ಇಡೀ ರಾಜ್ಯದಲ್ಲಿ ಕೇಳಿ ಬಂದು, CM ಸಿದ್ದರಾಮಯ್ಯ ಅವ್ರು ಏನು ಮಾಡ್ತಾ ಇದ್ರು, ಅವ್ರು ಯಾಕೆ ಎಲ್ಲವನ್ನು ನೋಡಿ ಸುಮ್ಮನೆ ಕೂತಿದ್ರು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದವು. ಮತ್ತೊಂದು ಕಡೆ DCM ಮಾತು ಕೇಳಿ ಕೆಟ್ಟರು ಸಿದ್ದರಾಮಯ್ಯ ಅವರು ಅನ್ನುವಂಥ ಮಾತುಗಳು ಕೇಳಿ ಬಂದವು. ಇಲ್ಲಿ ಕೇಳಿ ಬರುವ ಮಾತುಗಳು ಏನೇ ಆಗಿರಲಿ, ಹೈಕಮಾಂಡ್ ಲೆವೆಲಲ್ಲಿ ಸದ್ಯ ಯಾವ ವಿಚಾರ ಚರ್ಚೆ ಆಗ್ತಾ ಇದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ತರ ಬದಲಾವಣೆ ಬೆಳವಣಿಗೆ ಆಗೋ ಸಾಧ್ಯತೆ ಇದೆಯಾ?
ಖಂಡಿತ ಶ್ರೀಪಾದ್. ಈ ಚಿನ್ನಸ್ವಾಮಿ ಕ್ರೀಡಾಂಗಣದ ಕಾಲ್ತುಳಿತ ಪ್ರಕರಣ ಏನಿದೆ ಇದು ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಸಿಕ್ಕಾಪಟ್ಟೆ ಸಿಟ್ಟಾಗುವಂತ ರೀತಿಯಲ್ಲಿ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಈ ವಿಚಾರದಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನುವಂಥದ್ದು ಸ್ಪಷ್ಟವಾದಂಥ ಸಂದೇಶ ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರದ್ದೇ ಆದಂಥ ಸೋರ್ಸ್ಗಳಿದ್ದಾವೆ, ಏನಾಗಿದೆ ಇಲ್ಲಿ ರಾಜ್ಯದಲ್ಲಿ ಅನ್ನುವಂಥ ಮಾಹಿತಿಗಳನ್ನು ತೆಗೆದುಕೊಂಡಿದ್ದಾರೆ. ಅದರ ಜೊತೆಗೆ ಸರ್ಕಾರದಿಂದನೂ ಮಾಹಿತಿಗಳನ್ನ ತೆಗೆದುಕೊಂಡಿದ್ರು. ಆದರೆ ಎಲ್ಲವನ್ನು ತಾಳೆ ಹಾಕಿ ನೋಡಿದಾಗ ಸರ್ಕಾರದ ವೈಫಲ್ಯ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇಲ್ಲಿ ಒಬ್ಬರ ಮೇಲೆ ಒಬ್ಬರು ಗೂಬೆ ಕೂರಿಸುವಂಥ ಕೆಲಸಗಳು ಆಗ್ತಾ ಇದೆ ಅನ್ನೋದು. ಇದಕ್ಕೂ ಮುಂಚಿತವಾಗಿ ಕೂಡ ರಾಜ್ಯ ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಏನು ಅಷ್ಟೊಂದು ತೃಪ್ತಿಕರವಾಗಿರಲಿಲ್ಲ. ಯಾಕಂದ್ರೆ ಇಲ್ಲಿ ಒಂದಷ್ಟು ಒಳ ಆಂತರಿಕ ಜಗಳ ಇರೋದ್ರಿಂದ ಇದನ್ನ ಬಗೆಹರಿಸಬೇಕಾದಂತ ಅನಿವಾರ್ಯ ಇತ್ತು. ಅದಕ್ಕೆ ಅವರು ಸಂಪುಟ ಪುನರ್ರಚನೆ ಮಾಡೋಣ, ಹೊಸಬರನ್ನ ಕ್ಯಾಬಿನೆಟ್ ತರೋಣ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ಆಕಾಂಕ್ಷೆ ಆಗಿತ್ತು 2 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು 2.5 ವರ್ಷ ಆಗುವವರೆಗೂ ಯಾವುದೇ ಬದಲಾವಣೆ ಬೇಡ, ನಾನು ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು ಎಲ್ಲವನ್ನು ಸರ್ಕಾರವನ್ನು ಸುಗಮವಾಗಿ ನಡೆಸ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಇಲ್ಲಿ ಸಾಕಷ್ಟು ಗೊಂದಲಗಳಾಗಿದ್ದಾವೆ. ಒಬ್ಬರ ಮೇಲೆ ಒಬ್ಬರು ಕೆಸರಚಾಟ ನಡೀತಾ ಇದೆ. ಒಂದಷ್ಟು ಸಚಿವರು ನಿಷ್ಕ್ರಿಯರಾಗಿದ್ದಾರೆ. ಅವರ ಬದಲಾವಣೆ ಆಗಬೇಕನ್ನುವಂಥ ಕೂಗುಗಳು ಕಾರ್ಯಕರ್ತರಿಂದ ಬಲವಾಗಿ ಕೇಳಿ ಬರ್ತಾ ಇದೆ. ಎಲ್ಲ ಗೊಂದಲಗಳನ್ನು ಬಗೆಹರಿಸಿ ಸರ್ಕಾರ ಸುಗಮವಾಗಿ, ಅಂದರೆ ಇಡೀ ಭಾರತದಲ್ಲಿ ಬಲಿಷ್ಠವಾದ ಕಾಂಗ್ರೆಸ್ ಸರ್ಕಾರ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ. ಇಲ್ಲಿ ಕಳ್ಕೊಂಡ್ರೆ ಭಾರತದಲ್ಲಿ ಕಾಂಗ್ರೆಸ್ ಕಟ್ಟೋಕ್ಕೂ ಕೂಡ ಒಂದಷ್ಟು ಹಿನ್ನಡೆ ಆಗುತ್ತೆ ಅನ್ನುವಂಥದ್ದು ಮಹತ್ತರವಾದಂಥ ಅರಿವು ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ DCM ಅವ್ರನ್ನ ದಿಢೀರಾಗಿ ಬುಲಾವ್ ಕೊಟ್ಟಿರ್ತಕ್ಕಂಥದ್ದು ನೀವು ಗಮನಿಸಬಹುದು. ಶುಕ್ರವಾರ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಬಹುದು ಅನ್ನೋಂಥದ್ದಿತ್ತು. ಆದರೆ ಅದಕ್ಕೂ ಮುಂಚಿತವಾಗಿ ಕರೆಸ್ಕೊಂಡಿದ್ದಾರೆ ಅಂದರೆ ಬಹಳ ಗಂಭೀರವಾದಂಥ ವಿಚಾರಗಳು ಚರ್ಚೆ ಆಗ್ತಾ ಇದೆ ಅನ್ನೋಂಥದ್ದು. ಒಂದು MLCಗಳ ಅಕೈರಿ ಮಾಡಬೇಕಾಗಿದ್ದಂಥದ್ದು ಈಗಾಗಲೇ ಪಟ್ಟಿ ರಾಜ್ಯಪಾಲರಿಗೆ ಕಳಿಸಲಾಗಿತ್ತು. ಆದರೆ ಅದರಲ್ಲಿ ಒಂದಷ್ಟು ಗೊಂದಲ ಇರೋ ಕಾರಣಕ್ಕಾಗಿ ಹೈಕಮಾಂಡ್ ಮತ್ತೊಮ್ಮೆ ಸ್ಪಷ್ಟವಾದಂಥ ಪಟ್ಟಿಯನ್ನು ಕಳಿಸುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಕರೆಸ್ಕೊಂಡಿದೆ ಅನ್ನೋಂಥದ್ದು. ಮತ್ತು ಇನ್ನೊಂದು ಚಿನ್ನಸ್ವಾಮಿ ಕಾಲ್ತುಳಿತದ ಪ್ರಕರಣದ ಸಂಬಂಧವಾಗಿ ಯಾವೆಲ್ಲ ಅಂಶಗಳನ್ನು ಕೇಳುತ್ತೆ ಅನ್ನೋಂಥದ್ದು. ಯಾಕಂದರೆ ಈ ಪ್ರಕರಣ ಹೇಗಾಯಿತು, ಇದಕ್ಕೆ ಯಾರು ಕಾರಣ, ಅಧಿಕಾರಿಗಳನ್ನಷ್ಟೇ ಹೊಣೆ ಮಾಡಿದರೆ ಹೇಗೆ, ಇದರಲ್ಲಿ ಸಚಿವರ ಪಾತ್ರ ಅಥವಾ ಮತ್ತಿನ್ಯಾರದ ರಾಜಕೀಯ ಪ್ರಭಾವ ಇದೆ ಅನ್ನುವಂಥ ಸಂಪೂರ್ಣವಾದಂಥ ವರದಿಯನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಇದಕ್ಕೆ ಒಂದಷ್ಟು ಖಡಕ್ಕಾದಂಥ ಸೂಚನೆಗಳನ್ನು ರಾಜ್ಯ ನಾಯಕರಿಗೆ ಮತ್ತು CMಗೆ ಕೊಡುವಂಥ ಸಾಧ್ಯತೆಗಳು ಇದ್ದಾವೆ. ಹಾಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವಾಗಿ ಕರೆಸ್ಕೊಂಡಿರ್ತಕ್ಕಂಥದ್ದು. ಇನ್ನೊಂದು, ಸಂಪುಟ ಪುನರ್ರಚನೆಯನ್ನು ಒಂದು ಚಿಕ್ಕ ಮಟ್ಟದಲ್ಲಿ ಚೇಂಜಸ್ ಆಗಬಹುದು ಅನ್ನುವಂಥ ಚರ್ಚೆಗಳಿದ್ದಾವೆ. ಆದರೆ ಅದಕ್ಕೆ ಇನ್ನೂ ಕ್ಲಾರಿಟಿ ಸಿಗ್ತಿಲ್ಲ. ಯಾಕಂದರೆ ಬಿಟ್ಟರೆ 12ರಿಂದ 15 ಜನರಷ್ಟು ಸಚಿವರನ್ನ ಬಿಟ್ಟು ಹೊಸಬರನ್ನು ಸೇರಿಸ್ಕೋಬೇಕು ಅನ್ನೋಂಥದ್ದಿದೆ. ಚಿಕ್ಕ ಪುಟ್ಟ ಬದಲಾವಣೆ ಅಂದರೆ ನೀವು ಮಂಗಳೂರು ಗಲಭೆಗಳು ಏನಾಗ್ತಾ ಇದೆ ಅಲ್ಲಿ ಖಡಕ್ಕಾದಂಥ ಒಬ್ಬರು ಉಸ್ತುವಾರಿ ಬೇಕಾಗಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಚರ್ಚೆ ರಾಜ್ಯ ಸರ್ಕಾರದಲ್ಲಿ ಇದೆ. ಹಾಗಾಗಿ BK ಹರಿಪ್ರಸಾದ್ ಅವರನ್ನು ಒಬ್ಬರನ್ನು ಮಾತ್ರ ಏನಾದರೂ ಸಚಿವ ಸಂಪುಟ ಸೇರಿಸ್ಕೊಳ್ಳೋಕ್ಕೆ ಒಂದಷ್ಟು ಪ್ರಯತ್ನಗಳು ಆಗ್ತಾ ಇದಾವ. ಅದರ ಬಗ್ಗೆಯೂ ಕೂಡ ಇವತ್ತಿನ ಹೈಕಮಾಂಡ್ ಭೇಟಿ ವೇಳೆ CM ಚರ್ಚೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳ ಮಾತ್ರವಾದಂಥ ಚರ್ಚೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಇವತ್ತು ಹೈಕಮಾಂಡ್ ಮತ್ತು CM DCM ಭೇಟಿ ಏನಿದೆ ಅಲ್ಲ ಬಹಳ ಪ್ರಮುಖ ಆಗುತ್ತೆ. ರಾಜ್ಯದ ಒಂದಷ್ಟು ಆಡಳಿತ ಸುಗಮವಾಗಿ ನಡೆಯೋದರ ಮಟ್ಟಿಗೆ ಮತ್ತು ಸಂಪುಟ ಪುನರ್ರಚನೆಯ ಒಂದಷ್ಟು ವಿಚಾರಗಳ ಮಟ್ಟಿಗೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ.